ಎಲ್ರಿಗೂ ನಮಸ್ಕಾರ. 23 ಮಾರ್ಚ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಂದಿನಂತೆ 25 ಪ್ರಶ್ನೆಗಳಿರ್ತವೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ 10 ಸೆಕೆಂಡ್ ಕಾಲಾವಕಾಶ. ಪ್ರತಿ ಪ್ರಶ್ನೆಗೆ 23 ಸರಣಿಯನ್ನು ನೋಡ್ತಿದ್ದೀರಾ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ. ಟೆಲಿಗ್ರಾಮ್ ಅಲ್ಲಿ ಹೋಗಿ ಈ ರೀತಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ಗಳು ಸಿಗ್ತವೆ, ಜಾಯ್ನ್ ಆಗಿ. ಸೊ ನಿನ್ನೆ ಪ್ರಶ್ನೆಗಳ ರಿವಿಷನ್ಸ್ ಮಾಡೋಣ. 22/3/2021 ರಿವಿಷನ್ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ @SPK ಕನ್ನಡ ಅನ್ನೋ ಹ್ಯಾಂಡಲ್ನ ಫಾಲೋ ಮಾಡಿದ್ರೆ ಪ್ರತಿದಿನ ಅದರ ಅಪ್ಡೇಟ್ನ ನೀವು ಪಡ್ಕೋಬಹುದು. ಇತ್ತೀಚೆಗೆ ನಿಯೋಗ್ರಾಫ್ ಕಂಪನಿ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡಂತಹ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇತ್ತೀಚೆಗೆ ಭಾರತದ ಯಾವ ನದಿಯ ಮೇಲೆ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ? ಚಿನಾಬ್ ನದಿ. ಭಾರತ ತನ್ನ ರಾಯಭಾರ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಇಂಡಿಯಾ @75 ಅನ್ನು ಯಾವ ದೇಶದಲ್ಲಿ ಪ್ರಾರಂಭ ಮಾಡಿದೆ? ದಕ್ಷಿಣ ಕೊರಿಯಾ. ಇತ್ತೀಚೆಗೆ ಮೊದಲ ಉನ್ನತ ಮಟ್ಟದ ಅಮೆರಿಕ ಚೀನಾ ಸಭೆ ಎಲ್ಲಿ ಪ್ರಾರಂಭವಾಯಿತು? ಆಲಸ್ಕಾ ಅನ್ನೋ ಸ್ಥಳ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ದ್ವಿಪಕ್ಷೀಯ ಸಂಬಂಧಗಳನ್ನ ಬಲಪಡಿಸೋದಕ್ಕೆ ಜಂಟಿ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದೆ? ಕುವೈತ್. ಇತ್ತೀಚಿನ ವರದಿ ಪ್ರಕಾರ ಭಾರತದ ಅರಣ್ಯ ಪ್ರದೇಶ ಶೇಕಡವಾರು ಎಷ್ಟು ಹೆಚ್ಚಾಗಿದೆ? 24.56%. 11ನೇ ಹಾಕಿ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಗೆದ್ದಂತ ರಾಜ್ಯ ಹರಿಯಾಣ. ಅಖಿಲ ಭಾರತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ತಲುಪಿದಂತ ಭಾರತದ ಅತ್ಯಂತ ಕಿರಿಯ ಭಾರತೀಯ ಪ್ರಣಯ್ HS ಅಂತ ಅವರ ಹೆಸರು, ಪ್ರಣಯ್ HS. ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ವಿಶ್ವ ಸಂತೋಷದ ವರದಿ ಪ್ರಕಾರ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಫಿನ್ಲ್ಯಾಂಡ್. ಇದಿಷ್ಟು ರಿವಿಷನ್ ಪ್ರಶ್ನೆ ಮತ್ತು ಉತ್ತರಗಳು. ಸೊ MCQ ಶುರು ಮಾಡೋದಕ್ಕೂ ಮುಂಚೆ ಎರಡು ಅಪ್ಡೇಟ್ಸ್ ಗಳನ್ನ ನಿಮಗೆ ನೀಡಲಾಗ್ತಾ ಇದೆ. ಭಾರತ ಸರ್ಕಾರ ಗಾಂಧಿ ಶಾಂತಿ ಪುರಸ್ಕಾರವನ್ನ ಇಬ್ಬರಿಗೆ ಅನೌನ್ಸ್ ಮಾಡಿರ್ತದೆ. ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಯಲ್ಪಡುವ ದಿವಂಗತ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರು ಮತ್ತು ಓಮನ್ನ ದಿವಂಗತ ಸುಲ್ತಾನ್ ಆದಂತ ಕಬೂಸ್ ಅವರಿಗೆ ಪ್ರತಿಷ್ಠಿತ ಗಾಂಧಿ ಪುರಸ್ಕಾರ 2020 ನೀಡಿ ಗೌರವಿಸಲಾಗ್ತಾ ಇದೆ. ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಂಗಬಂಧು ಶೇಖ್ ಅವರು ಪ್ರಸ್ತುತ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶೇಖ್ ಹಸೀನಾ ಅವರ ತಂದೆ. ಇವರಿಗೆ ಹಾಗೂ ಸುಲ್ತಾನ್ ಕಾಬೂಸ್ ಓಮನ್ ದೇಶದ ದಿವಂಗತ ಸುಲ್ತಾನರಾಗಿದ್ದಂತ ಇವರಿಗೆ 2019ನೇ ಸಾಲಿನಂದು ಹಾಗೂ ಬಾಗಬಂಧು ಮುಜಿಮರ್ ರೆಹಮಾನ್ ಅವರಿಗೆ 2020ನೇ ಸಾಲಿನ ಮಹಾತ್ಮ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ. ಇದರ ಬಗ್ಗೆ ಅಧಿಕೃತವಾಗಿ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಇಲಾಖೆ ಆ ಸಚಿವಾಲಯ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡಿರ್ತದೆ. 2019 ಓಮನ್ ದೇಶದ ದಿವಂಗತ ಸುಲ್ತಾನರಿಗೆ ಮತ್ತು 2020 ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಯುವಂತಹ ದಿವಂಗತ ಬಾಂಗಬಂಧು ಅವರಿಗೆ ಕೊಡಲಾಗ್ತಾ ಇದೆ ಇವೆರಡು ಪುರಸ್ಕಾರಗಳನ್ನ. ಇದೇ ಮೊದಲ ಬಾರಿಗೆ ಮರಣೋತ್ತರವಾಗಿ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. 1995ರಲ್ಲಿ ಗಾಂಧೀಜಿಯವರ 125ನೇ ಜನ್ಮದಿನಾಚರಣೆಯ ನಿಮಿತ್ತ ಭಾರತ ಸರ್ಕಾರ ವಿವಿಧ ದೇಶಗಳಲ್ಲಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಮಹಾತ್ಮ ಗಾಂಧೀಜಿ ಶಾಂತಿ ಪುರಸ್ಕಾರವನ್ನ ನೀಡ್ತಾ ಬರ್ತಾ ಇದೆ. ಸೊ ಈ ಎರಡು ಅಪ್ಡೇಟ್ಸ್ಗಳು ಬಹಳ ಇಂಪಾರ್ಟೆಂಟ್. 2019 ಮತ್ತು 2020ನೇ ಸಾಲಿನ ಮಹಾತ್ಮ ಗಾಂಧಿ ಶಾಂತಿ ಪುರಸ್ಕಾರವನ್ನ ಪಡೆದುಕೊಂಡಂತವರ ಬಗ್ಗೆ. ನೆಕ್ಸ್ಟ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿರ್ತದೆ. 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿರ್ತದೆ, ಬಹಳ ಇಂಪಾರ್ಟೆಂಟ್. ಸೊ ಅತ್ಯುತ್ತಮ ನಟ ಪುರಸ್ಕಾರ ಧನುಷ್ ಅವರು ಸಿಕ್ಕಿರ್ತದೆ. 2ನೇ ಬಾರಿಗೆ ಅವರು ಅತ್ಯುತ್ತಮ ನಟ ಪುರಸ್ಕಾರವನ್ನ ಗೆದ್ಕೊಂಡಿರ್ತಾರೆ. ರಾಷ್ಟ್ರೀಯ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಸ್ ಪಟ್ಟಿಗೆ ಹೋದ್ರೆ 2ನೇ ಬಾರಿಗೆ ನ್ಯಾಷನಲ್ ಅವಾರ್ಡ್ ನ ಪಡ್ಕೊಂಡಿರ್ತಾರೆ. ಹಾಗೆ ಅತ್ಯುತ್ತಮ ನಟಿ ವಿಭಾಗದಲ್ಲಿ ಕಂಗನಾ ರನಾವತ್ ಅವರು ಪುರಸ್ಕಾರವನ್ನ ಪಡ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ 4ನೇ ರಾಷ್ಟ್ರೀಯ ಪುರಸ್ಕಾರ ಅವರಿಗೆ ಬಂದಿರ್ತದೆ. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರದಲ್ಲಿ ಅತ್ಯುತ್ತಮ ನಟಿ ವಿಭಾಗದಲ್ಲಿ ಅವರು ಪುರಸ್ಕಾರಗಳನ್ನ ಪಡ್ಕೊಂಡಿರ್ತಾರೆ. ಸೊ ಎರಡು ಅಪ್ಡೇಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಈ ವರ್ಷದ ಪರೀಕ್ಷೆಗಳಲ್ಲಿ. ಇದು 2019ರ ಆವೃತ್ತಿ. 2019ರ ಆವೃತ್ತಿಯ ಒಟ್ಟು 67ನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರ 2019. ಈ ವಿಭಾಗದಲ್ಲಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಧನುಷ್ ಅವರು ಪಡ್ಕೊಂಡಿರ್ತಾರೆ. ಅತ್ಯುತ್ತಮ ನಟಿ ವಿಭಾಗದಲ್ಲಿ ಕಂಗನಾ ರನಾವತ್. ಧನುಷ್ ಅವ್ರಿಗೆ ಇದು 2ನೇ ಪುರಸ್ಕಾರ, ಕಂಗನಾ ಅವ್ರಿಗೆ ಇದು 4ನೇ ಪುರಸ್ಕಾರ. ಅತ್ಯುತ್ತಮ ಮನೋರಂಜನಾತ್ಮಕ ಸಿನಿಮಾ ಅನ್ನೋ ಪಟ್ಟಿಗೆ ತೆಲುಗಿನ ಮಹರ್ಷಿ ಸಿನಿಮಾ ಸೇರಿರ್ತದೆ, ವೆರಿ ಇಂಪಾರ್ಟೆಂಟ್. 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಕೇಂದ್ರ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್ ಅವರು ಮಾರ್ಚ್ 22ನೇ ತಾರೀಕು ಘೋಷಣೆ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಈ ಪುರಸ್ಕಾರವನ್ನ ಘೋಷಣೆ ಮಾಡಿದಂಥವ್ರು ಯಾರು ಅಂತ ಕೂಡ ನಿಮಗೆ ಕೇಳಲಾಗಬಹುದು. 2019ನೇ ಸಾಲಿನ ಪುರಸ್ಕಾರಗಳು ಇವಾಗಿದ್ದು ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತದೆ.
ಸೊ ಅತ್ಯುತ್ತಮ ನಟಿ ಅಂತ ಏನ್ ಹೇಳಿದೆ, ಇದರಲ್ಲಿ 4ನೇ ರಾಷ್ಟ್ರೀಯ ಪುರಸ್ಕಾರಗಳನ್ನ ಪಡ್ಕೊಂಡಿರ್ತಕ್ಕಂತಹ ಕಂಗನಾ ರನಾವತ್, ಮಣಿಕರ್ಣಿಕಾ ಹಾಗೂ ಪಂಗ ಚಿತ್ರದ ನಟನೆಗೆ ಅವ್ರಿಗೆ ಈ ಬಾರಿ ಪುರಸ್ಕಾರ ಸಿಕ್ಕಿರ್ತದೆ. ಹಾಗೂ ಧನುಷ್ ಅವ್ರಿಗೆ ಅಸುರನ್ ಅನ್ನೋ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪುರಸ್ಕಾರ ಸಿಕ್ಕಿರ್ತದೆ. ಇವ್ರ ಜೊತೆಗೆ ಬಾಲಿವುಡ್ ನ ಮನೋಜ್ ವಾಜಪೇಯಿ ಅವರಿಗೆ ಭೋಸ್ಲೆ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪುರಸ್ಕಾರ ಸಿಕ್ಕಿರ್ತದೆ. ಉಳಿದಂತ ಎಲ್ಲಾ ಮಾಹಿತಿಗಳನ್ನ ಸಪರೇಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇದರ ಅಪ್ಡೇಟ್ ಅನ್ನ, ವಿಜೇತರ ಪಟ್ಟಿಯನ್ನ ನಿಮಗೆ ಒಂದು PDF ಮುಖಾಂತರ ಅಥವಾ ಫೋಟೋ ಮುಖಾಂತರ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಸಂಪೂರ್ಣ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೇನೆ. ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಚಿತ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೇನೆ. ಇವಾಗ ಇಂದಿನ MCQs ಗಳನ್ನ ಶುರು ಮಾಡೋಣ. ವಿಶ್ವ ಕವನ ದಿನವನ್ನ ಯಾವಾಗ ಆಚರಣೆ ಮಾಡುತ್ತೇವೆ? When is World Poetry Day celebrated? ಸರಿಯಾದಂತ ಉತ್ತರ 21 ಮಾರ್ಚ್ ಪ್ರತಿ ವರ್ಷ ನಾವು ವಿಶ್ವ ಕವನ ದಿನವನ್ನ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಮಾರ್ಚ್ 21ನೇ ತಾರೀಕು ವಿಶ್ವ ಕವನ ದಿನವು ಮಾನವೀಯ ಅತ್ಯಂತ ಅಮೂಲ್ಯವಾದ ಸಾಂಸ್ಕೃತಿಕ ಮತ್ತು ಭಾಷಿಕ ಅಭಿವ್ಯಕ್ತಿಯನ್ನು ಗುರುತಿಸೋದಕ್ಕೆ ಆಚರಣೆ ಮಾಡತಕ್ಕಂಥ ಒಂದು ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಇದನ್ನ ಕಾವ್ಯಾತ್ಮಕ ಅಭಿವ್ಯಕ್ತಿಯ ಮೂಲಕ ಭಾಷಾ ವೈವಿಧ್ಯತೆಯನ್ನ ಬೆಂಬಲ ಮಾಡೋದು ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಭಾಷೆಗಳನ್ನ ಕೇಳುವಂತ ಅವಕಾಶವನ್ನ ಹೆಚ್ಚಿಸುವ ಉದ್ದೇಶದಿಂದ 1999ನೇ ಇಸ್ವಿಯಲ್ಲಿ ಪ್ಯಾರಿಸ್ನಲ್ಲಿ 30ನೇ ಸಾಮಾನ್ಯ ಸಮ್ಮೇಳನ ನಡೆಯುತ್ತೆ. ಯುನೆಸ್ಕೋದ ಸಾಮಾನ್ಯ ಸಮ್ಮೇಳನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾರ್ಚ್ 21ನ್ನ ವಿಶ್ವ ಕವನ ದಿನ ಅಂತ ಆಚರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇತ್ತೀಚಿನ ವರದಿ ಪ್ರಕಾರ ವಿಶ್ವದ ಅತ್ಯಂತ ಅಪಾಯಕಾರಿ ರಸ್ತೆಗಳನ್ನು ಹೊಂದಿರತಕ್ಕಂಥ ದೇಶ. ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್, ವಿಚ್ ಕಂಟ್ರಿ ಹ್ಯಾಸ್ ದ ಮೋಸ್ಟ್ ಡೇಂಜರಸ್ ರೋಡ್ಸ್ ಇನ್ ದ ವರ್ಲ್ಡ್? ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಅಪಾಯಕಾರಿ ದೇಶ, ಅಪಾಯಕಾರಿ ರಸ್ತೆಗಳನ್ನು ಹೊಂದಿರತಕ್ಕಂಥ ದೇಶ ದಕ್ಷಿಣ ಆಫ್ರಿಕಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಈ ಬಾರಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿರೀಕ್ಷೆ ಮಾಡಬಹುದಾದಂಥ ಪ್ರಶ್ನೆ. ಅತ್ಯಂತ ಚಾಲನ ಶಿಕ್ಷಣ ಕಂಪನಿ, ಅಂತಾರಾಷ್ಟ್ರೀಯ ಚಾಲನ ಶಿಕ್ಷಣ ಕಂಪನಿಯಾದಂಥ ಜೊಟೋಬಿ ಕೈಗೊಂಡ ಸಂಶೋಧನೆ ಪ್ರಕಾರ ದಕ್ಷಿಣ ಆಫ್ರಿಕಾ ವಿಶ್ವದ ಅತ್ಯಂತ ಅಪಾಯಕಾರಿ ರಸ್ತೆಯನ್ನು ಹೊಂದಿರತಕ್ಕಂಥ ದೇಶ ಆಗಿರ್ತದೆ. 56 ರಾಷ್ಟ್ರಗಳನ್ನ ಈ ಅಧ್ಯಯನ ಪಟ್ಟಿಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ಕಂಡು ಬರುತ್ತೆ, 2ನೇ ಸ್ಥಾನದಲ್ಲಿ ಥೈಲ್ಯಾಂಡ್ ದೇಶ ಕಂಡು ಬರ್ತದೆ, 3ನೇ ಸ್ಥಾನದಲ್ಲಿ ಅಮೆರಿಕ ಕಂಡು ಬರ್ತದೆ, ನಮ್ಮ ಭಾರತ 4ನೇ ಸ್ಥಾನದಲ್ಲಿದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಇಂಡೆಕ್ಸ್, ಈ ರಿಪೋರ್ಟ್ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆಗಳಿದೆ. ಮುಂದೆ ನೋಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? RSS ಅಂತ ಕರೀತಾರೆ. ಸೊ ಜನರಲ್ ಸೆಕ್ರೆಟರಿ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರಶ್ನೆಗೆ ಸರಿಯಾದಂತ ಉತ್ತರ ದತ್ತಾತ್ರೇಯ ಹೊಸಬಲೆ. ಇತ್ತೀಚೆಗೆ ವಾನ್ ಧನ್ ವಿಕಾಸ್ ಯೋಜನೆಗಾಗಿ ಯಾವ ರಾಜ್ಯವು ಮಾದರಿ ರಾಜ್ಯವಾಗಿ ಹೊರಹೊಮ್ಮಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಎಮರ್ಜ್ ಆಸ್ ಅ ಮಾಡೆಲ್ ಸ್ಟೇಟ್ ಫಾರ್ ವನಧನ ವಿಕಾಸ್ ಯೋಜನಾ? ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಮಣಿಪುರ. ಸೊ ಈ ವಿಭಾಗದಲ್ಲಿ ಈ ಯೋಜನೆಯನ್ನ ಸಮಗ್ರವಾಗಿ ಮತ್ತು ಸರಿಯಾಗಿ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಸ್ಥಳೀಯ ಬುಡಕಟ್ಟು ಜನಾಂಗದವರಿಗೆ ತಲುಪಿಸೋ ಮೂಲಕ ಒಂದು ಮಾದರಿ ರಾಜ್ಯ ಆಗಿರ್ತಕ್ಕಂಥದ್ದು ಮಣಿಪುರ ರಾಜ್ಯ ಆಗಿರ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿದೆ? ರೀಸೆಂಟ್ಲಿ ವಿತ್ ವಿಚ್ ಕಂಟ್ರಿ ಹ್ಯಾಸ್ ಇಂಡಿಯಾ ಲಾಂಚ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಮೆರಿಕ. ಭಾರತ ಮತ್ತು ಅಮೆರಿಕಾದವರು ಸೇರ್ಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧವನ್ನ ಹೆಚ್ಚಿಸೋದಕ್ಕೆ, ಪರಸ್ಪರ 2 ದೇಶಗಳ ನಡುವಿನ ಈ ವಿಭಾಗದ ಸಂಬಂಧವನ್ನ ಇನ್ನಷ್ಟು ವೃದ್ಧಿ ಮಾಡೋದಕ್ಕೆ US ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, USIII ಅಂತ ಕರೀತಾರೆ, ಈ ಉಪಕ್ರಮವನ್ನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರ್ತಾರೆ. ಇತ್ತೀಚಿನ ವರದಿ ಪ್ರಕಾರ SBI ಡಿಜಿಟಲ್ ವಹಿವಾಟು ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಬೈ ವಾಟ್ ಪರ್ಸೆಂಟೇಜ್ ಹ್ಯಾಸ್ SBI's ಡಿಜಿಟಲ್ ಟ್ರಾನ್ಸಾಕ್ಷನ್ ಇನ್ಕ್ರೀಸ್ಡ್? ಸರಿಯಾದ ಉತ್ತರ 7% ಓವರ್ ಆಲ್ ಆಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರೀಸೆಂಟ್ ಆಗಿ ವರದಿ ಒಂದು ಬಿಡುಗಡೆ ಆಗಿತ್ತು. ಆ ವರದಿಯಲ್ಲಿ ಹೆಚ್ಚಾಗಿದೆ ಅಂತ ಮೆನ್ಷನ್ ಆಗಿರ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಿಮಗೆ ಹೇಳೋದಾದ್ರೆ, ಇದು ಸ್ಥಾಪನೆ ಆಗಿದ್ದು 1 ಜುಲೈ 1955. ಅದಕ್ಕೂ ಮುಂಚೆ ಇದನ್ನ ಇಂಪೀರಿಯರ್ ಬ್ಯಾಂಕ್ ಅಂತ ಕರಿತಾ ಇದ್ರು. ದಿನೇಶ್ ಕುಮಾರ್ ಖಾರಾ ಇವರು ಚೇರ್ಪರ್ಸನ್ ಆಗಿರ್ತಾರೆ. ಇದರ ಇನ್ನೊಂದಿಷ್ಟು ಬ್ರಾಂಚ್ಗಳು, ಇನ್ನೊಂದಿಷ್ಟು ಬಗ್ಗೆ
ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಿರಬೇಕಾಗುತ್ತದೆ, ಅದನ್ನು ನೀವು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಈಗಿರ್ತಕ್ಕಂಥ ಚೇರ್ಪರ್ಸನ್ ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿದೆ. ಫೌಂಡೇಶನ್ ಡೇ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1955 1 ಜುಲೈ. ಅದಕ್ಕೂ ಮುಂಚೆ ಇದನ್ನ ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತಾ ಇದ್ರು. ಇತ್ತೀಚಿನ ವರದಿ ಪ್ರಕಾರ ಏಷ್ಯಾದ ಏಕೈಕ ಕರೆನ್ಸಿ ಯಾವುದು ಬಲಗೊಂಡಿರುತ್ತದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್, ವಿಚ್ ಇಸ್ ದ ಓನ್ಲಿ ಏಷ್ಯನ್ ಕರೆನ್ಸಿ ಸ್ಟ್ರೆಂಥೆನ್ಡ್? ಸರಿಯಾದಂತ ಉತ್ತರ ರೂಪಾಯಿ. ಆರೋಗ್ಯ ಕಾರ್ಯಕರ್ತರಿಗೆ ತಿಂಗಳ ಹೆಚ್ಚುವರಿ ವೇತನವನ್ನು ನೀಡಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್ ಟು ಗಿವ್ ಅಡಿಷನಲ್ ಸ್ಯಾಲರಿ ಆಫ್ ದಿ ಮಂತ್ ಟು ಹೆಲ್ತ್ ವರ್ಕರ್ಸ್? ಜಾರ್ಖಂಡ್, ಆಪ್ಷನ್ 2. ಇತ್ತೀಚೆಗೆ ವಾಯ್ಸ್ ಚಾಟ್ 2.0 ವೈಶಿಷ್ಟ್ಯವನ್ನ ಬಿಡುಗಡೆ ಮಾಡಿದಂಥವರು ಯಾರು? ಹೂ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ವಾಯ್ಸ್ ಚಾಟ್ಸ್ 2.0 ಫೀಚರ್? ಸರಿಯಾದ ಉತ್ತರ ಟೆಲಿಗ್ರಾಮ್. ಈ ಒಂದು ಅಪ್ಡೇಟ್ ಅನ್ನ ಟೆಲಿಗ್ರಾಮ್ ಬಳಸ್ತಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಆಲ್ರೆಡಿ ಈ ಅಪ್ಡೇಟ್ ಅನ್ನ ಟೆಲಿಗ್ರಾಮ್ ಅಲ್ಲಿ ನೀವು ನೋಡಿರ್ತೀರ. ಸಮರ್ ಅಭಿಯಾನವನ್ನ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದಂತ ರಾಜ್ಯ ಸರ್ಕಾರ ಯಾವುದು? ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ದ ಲಾಂಚ್ ಆಫ್ ಸಮರ್ ಕ್ಯಾಂಪೇನ್? ಸರಿಯಾದಂತ ಉತ್ತರ ಜಾರ್ಖಂಡ್. ಹಾಗಿದ್ರೆ ಈ ಸಮರ್ ಕ್ಯಾಂಪೇನ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕಾಮೆಂಟ್ ಸೆಕ್ಷನ್ ಹೋಗಿ ನಿಮ್ಮ ಉತ್ತರವನ್ನ ಬರೀರಿ. ಇತ್ತೀಚೆಗೆ ಆರಿದಮ್ ಬಾಗ್ಚಿಯನ್ನು ಯಾವ ಸಚಿವಾಲಯದ ವಕ್ತಾರರನ್ನಾಗಿ ನೇಮಿಸಲಾಗಿದೆ? ರೀಸೆಂಟ್ಲಿ Arindam Bagchi has been appointed as the spokesperson of which of the following ministry? ಸರಿಯಾದ ಉತ್ತರ ವಿದೇಶಾಂಗ ಸಚಿವಾಲಯ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಪ್ರಸ್ತುತ ಕೇಂದ್ರದ ವಿದೇಶಾಂಗ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರ ಹೆಸರನ್ನ ಬರೀರಿ. ದಯಾಮರಣವನ್ನ ಕಾನೂನುಬದ್ಧಗೊಳಿಸುವ ಮೂಲಕ ಅದನ್ನ ಕಾನೂನನ್ನ ಜಾರಿಗೆ ತಂದಂತಹ ದೇಶ ರೀಸೆಂಟ್ ಆಗಿ? Which country has recently enacted a law legalizing euthanasia? ದಯಾಮರಣವನ್ನ ಕಾನೂನುಬದ್ಧಗೊಳಿಸಿದಂತಹ ದೇಶ ರೀಸೆಂಟ್ ಆಗಿ ಸ್ಪೇನ್, ಆಪ್ಷನ್ 2. ಇತ್ತೀಚೆಗೆ ISSF WC ಯಲ್ಲಿ ಭಾರತದ ಯಶಸ್ವಿನಿ ದೇಸ್ವಾಲ್ ಅವರು ಯಾವ ಪದಕವನ್ನ ಗೆದ್ದಿದ್ದಾರೆ? Which medal has been won by India's ಯಶಸ್ವಿನಿ ದೇಸ್ವಾಲ್ in ISSF WC recently? ಸರಿಯಾದ ಉತ್ತರ ಚಿನ್ನವನ್ನ ಗೆದ್ದಿರ್ತಾರೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ISSF WC ಅಂದ್ರೆ ಏನು ಅಂತ ಕಾಮೆಂಟ್ ಮಾಡಿ ಫುಲ್ ಫಾರ್ಮ್ ಅನ್ನು. ಇತ್ತೀಚೆಗೆ ನಡೆದಂತ ನೌರುಜ್ ಉತ್ಸವದಲ್ಲಿ ಭಾರತ ಎಲ್ಲಿ ಭಾಗವಹಿಸಿದೆ ಅಂದ್ರೆ ಯಾವ ಸ್ಥಳದಲ್ಲಿ ಭಾಗವಹಿಸಿತು ಅಂತ? ವೇರ್ ಹ್ಯಾಸ್ ಇಂಡಿಯಾ ಪಾರ್ಟಿಸಿಪೇಟೆಡ್ ಇನ್ ದ ರೀಸೆಂಟ್ ನೌರುಜ್ ಫೆಸ್ಟಿವಲ್? ಸರಿಯಾದ ಉತ್ತರ ಬೀಜಿಂಗ್, ಚೀನಾ. ಸಾಹಿ ದಿಶಾ ಅಭಿಯಾನವನ್ನ ಪ್ರಾರಂಭಿಸಿದವರು ಯಾರು? ಹೂ ಹ್ಯಾಸ್ ಲಾಂಚ್ಡ್ ಸಾಹಿ ದಿಶಾ ಕ್ಯಾಂಪೇನ್? UNDP, WHO, ಯುನೆಸ್ಕೋ? ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ UNDP ಅವರು, ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. UNDP ಇವರು ಈ ಒಂದು ಕ್ಯಾಂಪೇನ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಸಾಹಿ ದಿಶಾ ಅಭಿಯಾನ ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂತ ಕಾಮೆಂಟ್ ಮಾಡಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬೈಕೆಲ್ GVD ಇದು ಯಾವ್ದಕ್ಕೆ ಸಂಬಂಧಪಡುತ್ತೆ ಅಥವಾ ಇದೇನು? ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬೈಕೆಲ್ GVD ಇದೊಂದು ರಷ್ಯಾನ್ ದೇಶದ ದೂರದರ್ಶಕವಾಗಿರ್ತದೆ. ಯಾವ ನೀತಿಯ ಪ್ರಕಾರ 2024ರ ಹಳೆಯ ವೈಯಕ್ತಿಕ ವಾಹನಗಳನ್ನ ಜೂನ್ 1, 2024ರಿಂದ ನೋಂದಾಯಿಸಲಾಗುವುದು? ಆಸ್ ಪರ್ ವಿಚ್ ಪಾಲಿಸಿ more than 20 years old personal vehicle would be deregistered from 1st June 2024? ಸರಿಯಾದ ಉತ್ತರ ಹೊಸ ವಾಹನ ನೀತಿ ಕಾಯ್ದೆಯ ಅನುಸಾರ. ಯಾವ ಸಂಸ್ಥೆಯ ವಿಜ್ಞಾನಿಗಳು ಸ್ಥಳೀಯ ಹೈ ಎಲೆಕ್ಟ್ರಾನ್ ಮೊಬಿಲಿಟಿ ಟ್ರಾನ್ಸಿಸ್ಟರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ? Scientists of which organization have developed indigenous high electron mobility transistors? HEMTS ಅಂತ ಕರಿತೀವಿ. IISc ಬೆಂಗಳೂರು. ಇತ್ತೀಚೆಗೆ ಸುದ್ದಿ ಮಾಡ್ತಿದ್ದಂತ ಸಿನಂತ್ರ ಸಿದ್ಧಾಂತ ಇದನ್ನ ಯಾವ ಅಂತಾರಾಷ್ಟ್ರೀಯ ಸಂಘವು ಅಳವಡಿಸಿಕೊಂಡಿದೆ? The Sinantra doctrine, which was making news recently, has been adopted by which international association?
ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್. ಇದ್ರ ಬಗ್ಗೆನೂ ಕೂಡ ಕಾಮೆಂಟ್ ಸೆಕ್ಷನ್ ಒಳಗೆ ಒಂದೆರಡು ವಾಕ್ಯಗಳಲ್ಲಿ ನೀವು ಬರೀಬಹುದು. ಅಧಿಕ ಹಣದುಬ್ಬರವಿಳಿತದ ಕಾರಣದಿಂದಾಗಿ ಯಾವ ದೇಶವು ದೊಡ್ಡ ಮುಖಬೆಲೆಯ ನೋಟುಗಳನ್ನು ಹೊರತಂದಿದೆ? ವಿಚ್ ಕಂಟ್ರಿ ಹ್ಯಾಸ್ ರೋಲ್ಡ್ ಔಟ್ ಅ ಲಾರ್ಜರ್ ಡಿಮೋನೇಷನ್ ಬ್ಯಾಂಕ್ ನೋಟ್ಸ್ ಡ್ಯೂ ಟು ಹೈಪರ್ ಇನ್ಫ್ಲೇಷನ್? ವೆನಿಜುವೆಲಾ. ಹೊಸದಾಗಿ ರೂಪುಗೊಂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಫಿನರ್ಜಿ ಜೆವಿ ಎಂದರೆ ಲಿಥಿಯಂ ಅನ್ನು ಯಾವ ಲೋಹದಿಂದ ಬದಲಾಯಿಸಲಾಗುವುದು? ಇದು ಎಲೆಕ್ಟ್ರಿಕ್ ವಾಹನಗಳಿಗೆ ಬ್ಯಾಟರಿಯನ್ನು ತಯಾರು ಮಾಡೋದಕ್ಕೆ ಆಗಿರುತ್ತದೆ. ದ ILO ಫಿನರ್ಜಿ ಜೆವಿ ಇಸ್ ಟು ಬಿ ರೀಪ್ಲೇಸ್ ಲಿಥಿಯಂ with which metal to make batteries for electric vehicle? ಅಲ್ಯೂಮಿನಿಯಂ. ಕೇಂದ್ರದ ಆರೋಗ್ಯ ಸಚಿವಾಲಯ ನೀಡುವ ಟೆಲಿಮೆಡಿಸಿನ್ ಸೇವೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ಟೆಲಿಮೆಡಿಸಿನ್ ಸರ್ವಿಸ್ ಆಫರ್ಡ್ ಬೈ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ? ಇ ಸಂಜೀವಿನಿ. ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಯನ್ನ ಸೇರಿಸಲು ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಪರವಾಗಿ ಯಾವ ದೇಶದ ಸಂಸತ್ತು ಮತವನ್ನ ಚಲಾಯಿಸಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಭಾರತದ ವಾಯುಪಡೆಯ ಯಾವ ವಿಮಾನವು ಮಾರಣಾಂತಿಕ ಅಪಘಾತವನ್ನ ಎದುರಿಸಿ ಅಪ್ಪಳಿಸಿದೆ? ಮಧ್ಯ ಭಾರತದಲ್ಲಿ ಅಪ್ಪಳಿಸಿದೆ. Which aircraft of Indian Air Force met with a fatal accident and crashed in central India? MiG-21 Bison. Option 1. Last question. ಸ್ಟಾರ್ಟ್ಅಪ್ ಇಂಡಿಯಾ ಬೀಜ ನಿಧಿ ಯೋಜನೆಗಾಗಿ ಸ್ಥಾಪಿಸಲಾದ ತಜ್ಞರ ಸಲಹಾ ಸಮಿತಿಯ ಮುಖ್ಯಸ್ಥರು ಯಾರು? Who is the head of the experts advisory committee set up for the Startup India Seed Fund Scheme? ಸರಿಯಾದ ಉತ್ತರ HK ಮಿತ್ತಲ್. ನೆನ್ನೆ ಪ್ರಶ್ನೆ, ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಭಾಗಿಯಾದ ಕಾರಣದಿಂದಾಗಿ ಕ್ರಿಕೆಟ್ ಆಟಗಾರರಾದಂತಹ ಮೊಹಮ್ಮದ್ ನಮೀದ್ ಮತ್ತು ಶೈಮಾನ್ ಅನ್ವರ್ ಭಟ್ ಅವರಿಗೆ ICC 8 ವರ್ಷಗಳ ಕಾಲ ನಿಷೇಧವನ್ನ ಮಾಡಿತ್ತು. ಹಾಗಿದ್ರೆ ಅವರು ಯಾವ ದೇಶಕ್ಕೋಸ್ಕರ ಆಡ್ತಿದ್ರು ಅಂತ ಪ್ರಶ್ನೆ ಕೇಳಿದ್ದೆ. ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಪರವಾಗಿ ಆಡ್ತಾ ಇದ್ರು. ಅವರಿಗೆ 8 ವರ್ಷಗಳ ಕಾಲ ನಿಷೇಧವನ್ನ ಹೇರಲಾಗಿದೆ. ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ಭಾರತದ ಅವಿನಾಶ್ ಸೆಹ್ಗಲ್ ಇವರು ಕೆಳಕಂಡ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಅಥವಾ ಯಾವ ಕ್ರೀಡೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ? ಎ ಬಾಕ್ಸಿಂಗ್, ಬಿ ಹಾಕಿ, ಸಿ ಕ್ರಿಕೆಟ್, ಡಿ ಅಥ್ಲೆಟಿಕ್ಸ್. ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಹೋಗಿ ಉತ್ತರವನ್ನ ಬರೀಬಹುದು. 1 ರಿಂದ 25 ಕ್ವಶನ್ಗಳ ಮಧ್ಯೆ ನಾನು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಆ ಒಂದು ಮಾಹಿತಿಗಳನ್ನ ಓದಿದ್ರೆ ನಿಮಗೆ ಅದನ್ನ ನೆನಪಿದ್ರೆ ಆ ಉತ್ತರಗಳನ್ನ ನೀವು ಬರೀಬಹುದು. ಅದು ಅಡಿಷನಲ್ ಇನ್ಫಾರ್ಮೇಶನ್. ಅದನ್ನ ಈ ವಿಡಿಯೋ ನೋಡೋದಕ್ಕೆ ಬರ್ತಕ್ಕಂಥ ವೀಕ್ಷಕರೇನಿರ್ತಾರೆ ಅವರು ಅದರ ಅನುಕೂಲವನ್ನ ಪಡ್ಕೋತಾರೆ. ಕೊನೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಕಂಪಲ್ಸರಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ದಟ್ ನಿಮಗೆ ರಿವಿಷನ್ಸ್ಗೆ ಅನುಕೂಲ ಆಗುತ್ತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಸೊ ಈ ಪ್ರಶ್ನೆಗೆ ನೀವು ಯಾವುದಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಕಂಪಲ್ಸರಿ ಆನ್ಸರ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಾಳಿನ ವಿಡಿಯೋದಲ್ಲಿ ಇದರ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಜೊತೆಗೆ ಟೈಮ್ ಸ್ಟ್ಯಾಪ್ ಕೂಡ ಹಾಕಿದ್ದೀನಿ. ಕ್ವಶನ್ಸ್ ಯಾವ ಟೈಮಲ್ಲಿ ಏನೇನಿದೆ ಅಂತ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನೋಡ್ಕೋಬಹುದು. ಆಸಕ್ತರು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.